ನಿಜಾಮ್ ಸರ್ಕಾರ ಆಗಿದೆ. ಅದು ಏನಪ್ಪ ಅಂದರೆ ಒಂದು ಮುಸ್ಲಿಂ ಧರ್ಮದ ಪರವಾಗಿ ಏನಪ್ಪ ಅಂದ್ರೆ ನೀವು ಕೆಲಸ ಮಾಡ್ಲಾಕತ್ತೀರಿ. ನಿಮಗೆ ಬರೀ ಮುಸ್ಲಿಮರು ಅಷ್ಟೇ ಓಟ್ ಹಾಕ್ಯಾರ. ನಿಮ್ಗೆ ನಮ್ಮ ಯಾರು ಹಿಂದೂಗಳು ಓಟ್ ಹಾಕಿಲ್ಲ. ನಿಮ್ಗೆ ಅಷ್ಟು ಸ್ವಾಭಿಮಾನ ಇದ್ರೆ ನಮ್ಮ ಯಾವ ಹಿಂದೂಗಳ ಮನೆಗೆ ಹೋಗಿ ನೀವು ಓಟ್ ಕೇಳಬಾರ್ದು. ನಾಚಿಕೆ ಆಗ್ಬೇಕ್ರಿ. ಇವ್ರಿಗೆ ಪೊಲೀಸರ ಗಮನಕ್ಕಿದ್ದರೂ ಕೂಡ ಇವರು ಯಾವುದೇ ಮುಂಜಾಗ್ರತಾ ಕ್ರಮ ತಗೊಳ್ಳದೇನೆ ಇವತ್ತೇನಪ್ಪ ಅಂದ್ರೆ ಈ ಒಂದು ದೊಡ್ಡ ಗಲಾಟೆಗೆ ಇವತ್ತು ಕಾರಣ ಆಗಿದೆ ಸರ್ಕಾರ. ಮತ್ತು ಗೃಹ ಮಂತ್ರಿಗಳು ಹೇಳ್ತಾರೆ ಇಲ್ಲ ಇದು ಆಕಸ್ಮಿಕ ಘಟನೆ ಅಂತ. ಆಕಸ್ಮಿಕ ಘಟನೆ ಆದರೆ ಗೃಹ ಮಂತ್ರಿಗಳೇ ಅಲ್ಲಿ ಪೆಟ್ರೋಲ್ ಬಾಂಬು, ಬಸ್ತಿ ಒಳಗಡೆ ಕಲ್ಲು, ಆಮೇಲೆ ಈ ಚಾಕು, ತಲವಾರು ಇವೆಲ್ಲ ಎಲ್ಲಿಂದ ಬಂದವು? ಆಮೇಲೆ ಈ ಕಾಂಗ್ರೆಸ್ ಸಚಿವ ಜಮೀರ್ ಅಹಮದ್ ಹೇಳ್ತಾನೆ ಇಲ್ಲ ನಮಾಜ್ ಮಾಡುವ ವೇಳೆಯಲ್ಲಿ ಈ ಥರ ಏನಪ್ಪ ಅಂದರೆ ನಾವು ಹೇಳಿದ್ವಿ ಮೊದಲೇ. ಅವ್ರು ಹೇಳಿದ್ರು ಕೂಡ ಇವರು ಮೆರವಣಿಗೆ ಮಾಡಿದಕ್ಕೋಸ್ಕರ ಒಂದು ಗಲಾಟೆ ಆಗಿದೆ ಅಂತೇಳಿ. ನಾಚಿಕೆ ಆಗ್ಬೇಕ್ರಿ ನಿಮ್ಗೆ. ನೀವು ಏನಂತ ಪ್ರಮಾಣ ಮಾಡಿರ್ತೀರಿ? ಯಾವ ಜಾತಿ ಪರ, ಯಾವ ಧರ್ಮದ ಪರ ಮಾಡದೇನೆ ನ್ಯಾಯ ಸತ್ಯಕ್ಕಾಗಿ ಏನಪ್ಪ ಅಂದರೆ ನೀವು ಕೆಲಸ ಮಾಡ್ತೀವಿ ಅಂತೇಳಿ ಪ್ರಮಾಣ ಮಾಡಿ ಕೇಸಿ ಇವತ್ತೇನಪ್ಪ ಅಂದರೆ ನೀವು ನಿಮ್ಮ ಸ್ವಧರ್ಮದ ಓಲೈಕೆಯಲ್ಲಿ ಈ ಥರ ಏನಪ್ಪ ಅಂದರೆ ನೀವು ಹಿಂದೂ ವಿರೋಧಿ ಹೇಳಿಕೆ ಕೊಡ್ತಾ ಇದ್ದೀರಿ. ಇದು ಹೆಚ್ಚು ದಿನ ನಡೆಯಲ್ಲ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನಿರೋದಿಲ್ಲ. ಅದಲ್ಲದೆ ಅಲ್ಲಿ ಇದ್ದ ಗಣೇಶ ಈ ಘಟನೆ ಖಂಡಿಸಿ ನಮ್ಮೆಲ್ಲ ಹಿಂದೂ ಸಂಘಟನೆಗಳು ಬೆಂಗಳೂರಿನಲ್ಲಿ ಸ್ಟ್ರೈಕ್ ಮಾಡ್ಲಕ್ಕಂದ್ರೆ ನೀವು ನಮ್ಮ ಹಿಂದೂ ದೇವರಾದ ಗಣಪತಿಯನ್ನೇ ನೀವೇನಪ್ಪ ಅಂದರೆ ಅರೆಸ್ಟ್ ಮಾಡಿ ನಿಮ್ಮ ಪೊಲೀಸ್ ವ್ಯಾನ್ನಲ್ಲಿ ಒಯ್ತೀರಿ. ನಿನ್ನೆ ಎಷ್ಟು ನಮ್ಮ ಎಲ್ಲ ಹಿಂದೂ ಸಮಾಜಕ್ಕೆ ನಾನು ಕಳಕಳಿಯಿಂದ ಕೇಳ್ಕೊತೀನಿ, ನೀವು ಇನ್ನೂ ಎಷ್ಟಂತ ಸಹಿಸ್ಕೊಳ್ತೀರಿ? ಯಾಕಿದು ನಮ್ಮ ಮೇಲೆ ಇಷ್ಟು ದೌರ್ಜನ್ಯ? ನಾವು ಯಾಕೆ ಸುಮ್ಮನಿರ್ಬೇಕು? ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನೀವು ಈ ಥರ ಮಾಡಿದರೆ ನಡೆಯಂಗಿಲ್ಲ. ಈ ಜಮೀರ್ ಅಹಮದ್ ಈ ಸ್ವಧರ್ಮದ ಪರವಾಗಿ ಹೇಳಿಕೆ ಕೊಡ್ತಾ ಇದ್ದಾನೆ. ಅವ್ರು ಜಮೀರ್ ಅಹಮದ್ ಈ ರಜಾಕರ ಆಡಳಿಕೆಯಲ್ಲಿ ಆ ಸೇನಾಪತಿ ಇದ್ದ ಕಾಸಿಂ ರಿಜಿ, ಈ ಕಾಸಿಂ ರಿಜಿ ಆಗಿಬಿಟ್ಟಾನ ಜಮೀರ್ ಅಹಮದ್. ಈಗ ಜಮೀರ್ ಅಹಮದನೇ ಇದು ಹೆಚ್ಚು ದಿನ ನಡೆಯಲ್ಲ. ಗೃಹ ಸಚಿವರ ಇನ್ನು ಮುಂದಾದರೂ ನೀವು ಎಚ್ಚೆತ್ಕೊಂಡು ನ್ಯಾಯ ಪರವಾಗಿ ಕೆಲಸ ಮಾಡಿರಿ.